ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಲ್ಲದೆ ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ 3-4 ಪಟ್ಟು ಹೆಚ್ಚಿನ ಹಣ ಕೊಟ್ಟು ಟ್ಯಾಂಕರ್ ಮೊರೆ ಹೋಗ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನಲ್ಲಿರುವಂತಹ ಚಿತ್ರಣ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಘಾತ ಬೆಂಗಳೂರಿಗೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕಾವೇರಿ ನೀರಿನ ಅಭಾವ ಎದ್ದು ಕಾಣ್ತಾ ಇದೆ. ಪರಿಣಾಮ ಜನ ಮನೆನೇ ಖಾಲಿ ಮಾಡ್ತಾ ಇದ್ದಾರೆ. ಮಾಗಡಿ ರೋಡ್ನ ಕೆಪಿ ಅಗ್ರಹಾರದಲ್ಲಿ ಎಲ್ಲಿ ನೋಡಿದ್ರು ಕೂಡ ಟೂಲೆಟ್ ಬೋರ್ಡ್ಗಳು ರಾರಾಜಿಸ್ತಾ ಇದ್ದಾವೆ. ಮನೆಗಳ ಮುಂದೆ ಬಾಡಿಗೆಗೆ ಮನೆ ಖಾಲಿ ಇದೆ ಅನ್ನೋ ಬೋರ್ಡ್ ಹಾಕ್ತಾ ಇದ್ದು ನೀರಿಲ್ಲದೆ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಬಾಡಿಗೆದಾರರು. ನಗರದ ಬಹುತೇಕ ಭಾಗದಲ್ಲಿ ಇದೇ ಪರಿಸ್ಥಿತಿ ಇದೆ. ಎಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ ನೀರಿನ ಸಮಸ್ಯೆ ಇಲ್ಲ ಅಂತಹ ಕಡೆ ಮನೆಯನ್ನ ಹುಡುಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಮನೆ ಖಾಲಿ ಇದೆ ಅನ್ನುವಂತಹ ಬೋರ್ಡ್. ಯಾಕಪ್ಪ ಅಂದ್ರೆ ಈಗೇನು ಕರೋನಾ ಇದೆ ಅಂತ ಜನ ಮನೆ ಬಿಟ್ಟು ಹೋಗ್ತಿಲ್ಲ, ಅಥವಾ ಫ್ಲಡ್ ಆಗಿ ಮನೆಯೊಳಗೆ ನೀರು ತುಂಬಿಕೊಳ್ತಾ ಇದೆ ಅಂತ ಹೋಗ್ತಿಲ್ಲ, ಕುಡಿಯೋಕ್ ನೀರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಜನ ಮನೆಯನ್ನೇ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರುವಂತಹ ಸನ್ನಿವೇಶ ವೆರಿ ಕಾಮನ್ ಆಗಿ ಬೆಂಗಳೂರಿನ ಹಲವು ಗಲ್ಲಿಗಳಲ್ಲಿ ಕಾಣಿಸ್ತಾ ಇದೆ. ಅದರಲ್ಲೂ ನಾವು ಇನ್ನೂ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ, ಇನ್ನೂ ಬೇಸಿಗೆ ಆರಂಭ ಆಗಿಲ್ಲ. ಮಾರ್ಚ್ ಇಂದ ಆರಂಭ ಆಗುತ್ತೆ. ಅದಕ್ಕೂ ಮುನ್ನವೇ ನೀರಿಗೆ ಇಂತಹ ಬರಗಾಲ ಬಂದಿದೆ ಅಂದ್ರೆ ಕುಡಿಯೋ ನೀರಿಗೆ, ಬಳಸೋ ನೀರಿಗೆ, ಅದರಲ್ಲೂ ಬೆಂಗಳೂರಿನಲ್ಲಿ ಜನ ಒಂದ್ ರೀತಿ ಒದ್ದಾಡೋಗ್ತಾ ಇದಾರೆ, ಸಂಕಟ ಪಡ್ತಾ ಇದಾರೆ. ಜೀವ ಜಲ, ಕುಡಿಯೋಕ್ ನೀರಿಲ್ಲ ಅಂದ್ರೆ ಬದುಕೋದು ಹೆಂಗೆ, ಮಕ್ಳನ್ನ ಸಾಕೋದು ಹೇಗೆ, ಮನೆ ಮೇಂಟೈನ್ ಮಾಡೋದು ಹೇಗೆ, ಮನೆನೇ ಖಾಲಿ ಮಾಡ್ಬಿಡೋಣ. ಅದಕ್ಕೆ ಈ ಏರಿಯಾದಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ ನೀರಿನ ಸಮಸ್ಯೆ ಇಲ್ಲ ಅನ್ನೋ ಕಡೆ 1,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಮನೆ ಬಾಡಿಗೆ ಕಟ್ಕೊಂಡು ಹೋಗೋಣ. ಈಗ ವಾರಕ್ಕೆ 1,000 ಅಥವಾ 2,000 ಟ್ಯಾಂಕಿಗೆ ನೀರು ಕೊಡೋಕ್ಕಿಂತ ವಾಟರ್ ಟ್ಯಾಂಕರ್ಗೆ ಮನೆಗೆ 1,000-2,000 ಹೆಚ್ಚಿಗೆ ಬಾಡಿಗೆ ಕಟ್ಕೊಂಡು ಹೋದ್ರಾಯ್ತು ಬಿಡು ಅನ್ನೋ ಮನಸ್ಥಿತಿಗೆ ಜನ ತಲುಪಿದ್ದಾರೆ. ಇವೆಲ್ಲವಕ್ಕೂ ಕಾರಣ ಮುಂಗಾರು ಸರಿಯಾಗಲಿಲ್ಲ. ಹಿಂಗಾರಿನಲ್ಲೂ ಮಳೆ ಕೈ ಕೊಡ್ತು. ಪರಿಣಾಮ ಡ್ಯಾಮ್ಗಳು, ಕೆರೆ ಕಟ್ಟೆಗಳೆಲ್ಲವೂ ಒಣಗೋಗಿದೆ. ಬೋರ್ವೆಲ್ಗಳಲ್ಲಿ ನೀರಿನ ಅಂತರ್ಜಲ ಅನ್ನುವಂಥದ್ದೇ ಕುಸಿದು ಹೋಗಿದೆ. ಪರಿಣಾಮ ಬೆಂಗಳೂರು ಪೂರ್ತಿಯಾಗಿ ಈಗ ಕಾವೇರಿ ನೀರನ್ನೇ ನೆಚ್ಕೊಂಡಿದೆ. ಬೋರ್ವೆಲ್ ನೀರು ಇಲ್ಲವೇ ಇಲ್ಲ, ಕೇಳೋಕೆ ಹೋಗ್ಬೇಡಿ. 2 ತಿಂಗಳಿಂದ ನೀರು ಸರಿಯಾಗಿ ಬರ್ತಿಲ್ಲ. 2 ದಿನಕ್ಕೊಂದ್ಸಲ ಬರ್ತಾ ಇತ್ತು, ಈಗ ವಾರಕ್ಕೊಂದ್ಸಲವೂ ಕೂಡ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ಜನ ಅಳಲನ್ನ ತೊಡ್ತಾ ಇದ್ದಾರೆ. ವಾರಕ್ಕೆ 2 ದಿನ ಮಾತ್ರ ನೀರು ಬಿಡ್ತಾರೆ ಇವಾಗ, ಅದು ಕೂಡ ಒಂದು ಅರ್ಧ ಗಂಟೆ ಬಿಡ್ತಾರೆ. ಒಬ್ರು ಮನೆಗಾದ್ರೆ ಇನ್ನೊಬ್ರಿಗೆ ಆಗಲ್ಲ ಅಂತ. ಎರಡು ತಿಂಗಳಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ. ಅದು ಕೂಡ 2 ದಿನ, ವಾರಕ್ಕೊಂದು 2 ಸಲ ನೀರು ಬಿಟ್ರೆ ಅರ್ಧ ಗಂಟೆ ಬಿಡ್ತಾರೆ. 2 ಕೊಟ್ಪಾನ ನಮ್ಮ ಮನೆ ಒಳಗೆ ತಗೊಂಡು ಹೋಗೋಷ್ಟಿಗೆ ಇನ್ನೊಬ್ರಿಗೆ ನೀರೇ ಖಾಲಿ. ಇಂಥ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ಶುದ್ಧ ಘಟಕದ ಮುಂದೆ ಒಂದು ಕ್ಯಾನ್ ತುಂಬಿಸ್ಕೊಳ್ಳೋಕೆ, 25 ಲೀಟರ್ ಕ್ಯಾನ್ ತುಂಬಿಸ್ಕೊಳ್ಳೋಕೆ ಅರ್ಧ ಗಂಟೆ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ. ಹಿಂಗೆ ಆಗ್ಬಿಟ್ರೆ, ಬರೀ ನೀರಿಗೆ ಬಿಂದಿಗೆ ಇಟ್ಕೊಂಡು ನಿಂತ್ಕೊಂಡ್ರೆ ಹೊಟ್ಟೆಪಾಡು ಹೆಂಗೆ, ಕೆಲ್ಸಕ್ಕೆ ಹೋಗೋದು ಹೆಂಗೆ, ಮಕ್ಳನ್ನ ಸ್ಕೂಲಿಗೆ ಕಳ್ಸೋದು ಹೆಂಗೆ, ಮಕ್ಳು ಮರಿನ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಳಲು ತೋಡ್ತಾ ಇದ್ದಾರೆ. ಟ್ಯಾಂಕರ್ಗೆ ಕೊಡುವಂತಹ ಸಾಮರ್ಥ್ಯ, ಶಕ್ತಿ ನಮ್ಮಲ್ಲಿಲ್ಲ. ಬೇಸಿಗೆಗಿಂತ ಮುಂಚೆನೆ ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ನೀರಿಲ್ಲದೆ ಬೆಂಗಳೂರಲ್ಲಿ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಬಾಡಿಗೆದಾರರು ಬಂದಿದ್ದಾರೆ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂಥ ಕೆಪಿ ಅಗ್ರಹಾರದಲ್ಲಿದ್ದೀನಿ. ನೀವು ನೋಡ್ಬೋದು ದೃಶ್ಯಗಳಲ್ಲಿ, ರಸ್ತೆಯಲ್ಲಿ ಸಾಕಷ್ಟು ಮನೆಗಳ ಮುಂಭಾಗದಲ್ಲಿ ಈ ರೀತಿ ಟೂಲೆಟ್ ಬೋರ್ಡ್ಗಳು ಕಾಣಿಸ್ತಿದೆ. ಮನೆ ಖಾಲಿ ಇದೆ ಬಾಡಿಗೆಗೆ ಅಂತ ಬೋರ್ಡ್ಗಳು ಕಾಣಿಸ್ತಿರುವಂಥದ್ದು. ಅಂದರೆ ಸಾಕಷ್ಟು ಜನ ಕಳೆದ 1-1.5 ತಿಂಗಳು 2 ತಿಂಗಳಿಂದ ನೀರು ಸರಿಯಾಗಿ ಬರದೇ ಇರೋ ಕಾರಣಕ್ಕೆ ಮನೆಗಳ ಮುಂದೆ ಮನೇಲಿ ಬಾಡಿಗೆದಾರರು ಏನಿದ್ರು ನೀರು ಸರಿಯಾಗಿ ಬರ್ತಿಲ್ಲ, ನೀರು ಚೆನ್ನಾಗಿರೋ ಜಾಗಕ್ಕೆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಇಲ್ಲೂ ನೋಡ್ತಿದ್ದೀರಾ, ಮನೆ ಖಾಲಿ ಇದೆ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆ. ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗುವಂಥವ್ರು ಕೊಡ್ತಿರೋ ರೀಸನು, ನೀವು ಸರಿಯಾದ ರೀತಿಯಲ್ಲಿ ನೀರು ವ್ಯವಸ್ಥೆ ಮಾಡ್ತಿಲ್ಲ, ಅದಕ್ಕಾಗಿ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ವಿ. ಇದೇ ರೋಡಲ್ಲಿ ಸಾಕಷ್ಟು ಮನೆಗಳ ಮುಂಭಾಗದಲ್ಲಿ ಈ ರೀತಿ ಬೋರ್ಡ್ಗಳು ಕಾಣಿಸ್ತಿರುವಂಥದ್ದು ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲೊಂದಿದೆ, ಮನೆ ಖಾಲಿ ಇದೆ ಅಂತ ಅವ್ರ ಫೋನ್ ನಂಬರ್ ಕೂಡ ಹಾಕಿರುವಂಥದ್ದು. ಕಾರಣ ಇಲ್ಲಿನ ಜನನೇ ಕೇಳ್ಬಿಡೋಣ, ಮಾಲೀಕರು ಇರ್ತಾರೆ, ಓನರ್ ಇರ್ತಾರೆ. ಅಮ್ಮ ಹೇಳಿ, ಮನೆ ಮುಂದೆ ಮನೆ ಖಾಲಿ ಇದೆ ಅಂತ ಬೋರ್ಡು, ರೀಸನ್ ನೀರು ಬರ್ತಲೇ ಇರೋದು? ಸರ್, ನೀರ್ದೇ ಪ್ರಾಬ್ಲಮ್. ನೀರಿಲ್ಲ, ನೀರು ಸರಿಯಾಗಿ ಕೊಡಕ್ ಆಗಲ್ಲ, ಕುಡಿಯೋ ನೀರು ಇಲ್ಲ. ಬೋರ್ ನೀರ್ಗೆ ನಾವು ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದೀವಿ, ಒಬ್ರು ಬಂದು ಕೇಳೋರಿಲ್ಲ. ಇಲ್ಲಿ
ನಾವು ಹೇಳಿ ಸಾಕಾಯ್ತು. 15 ವರ್ಷದಿಂದ ನಾವು ಅನುಭವಿಸ್ತಾ ಇದೀವಿ. ಈ ವರ್ಷ ಬರೀ ಇದೇ ಕತೆನೆ. ಯಾವ ವರ್ಷ ಒಂದ್ ವರ್ಷ ಯಾವಾಗ ಖಾಲಿ ಆಯ್ತಮ್ಮ ಮನೆ ಎಷ್ಟು ಖಾಲಿ ಇದೆ? ಇರುತ್ತೆ ಸರ್, ಅದು ಖಾಲಿ ಆಗ್ತಾನೆ ಇರುತ್ತೆ. 2 ಮನೆ ಖಾಲಿ ಇದೆ. ನೀರು ಒಂದೇ ಅವರ್ ಬರೋದು. ಮೊದಲು ಕೊಳೆ ನೀರು 2 ಅವರ್ ಬರ್ತಾ ಇತ್ತು ಮುಂಚೆ, ಇದಕ್ಕಿಂತ ಮುಂಚೆ. ಇವಾಗ 1 ಅವರ್ ಬರ್ತಾ ಇದೆ. 1 ಅವರ್ ನೀರು ಬಂದ್ರೆ ಸಾಕಾಗಲ್ಲ. ಅದು ಕಾವೇರಿ ನೀರು 1 ಅವರ್ ಬರೋದ್ರಿಂದ 1 ಅವರ್ 4 ಮನೆ 5 ಮನೆ ಗೆಲ್ ಸಾಕಾಗುತ್ತೆ. ಈ ಒಂದು ಬೋರ್ವೆಲ್ನಾರು ಹೊಡಿಸಿ, ಈ ಕಡೆ ಶಾಸಕರು ಬಂದು ದಯವಿಟ್ಟು ಅವ್ರ ಒಂದು ಬೋರ್ನಾರು ಹೊಡಿಸಿ ಈ ರೋಡ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತಾ ಇದೀವಿ ನಾವು. ಲೋನ್ಗಿನ್ ತಗೊಂಡು ಅಥವಾ ಸಾಲ ಗಿಲ ಮಾಡಿ ಮನೆ ಕಟ್ಟಿರ್ತೀರಾ, ಬಾಡಿಗೆಯಲ್ಲಿ ತೀರ್ಸ್ಕೊಳ್ಳೋಣ ಅಂತ. ಈಗ ಬಾಡಿಗೆಯವರೇ ಇಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ಸಾಲ ಅದ್ರ ಮೇಲೆ ಸಾಲ ಮಾಡೋದು ಬಡ್ಡಿ ಕಟ್ಟಕ್ಕಾಗಲ್ಲ. 108 ಕಥ ಮಾಡ್ಕೋತೀವಿ. ಹಂಗಂದ್ರೆ ಅವ್ರೇನಂತಾರೆ, ಅವ್ರ ಪರಿಸ್ಥಿತಿ ನಿಮ್ನ ಯಾರು ಕಟ್ಟಿದ್ದು ಅಂತ ಹೇಳ್ತಾರೆ. ಅಕಸ್ಮಾತ್ ನಾವು ಇದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಹೇಳಕ್ ಹೋದ್ರೆ ನಿಮ್ನ ಯಾರು ಕಟ್ಟು ಅಂತ ಹೇಳಿದ್ದು, ನೀವು ಎಷ್ಟು ಬೇಕೋ ಅಷ್ಟು ಕಟ್ಟಿಗೆ ಇರ್ಬೇಕಿತ್ತು ಅಂತ ಹೇಳ್ತಾರೆ. ಅಮ್ಮ ಏನೋ ಮನೆ ಖಾಲಿ ಮಾರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಆಯ್ತಾ ಇಲ್ಲ ನಮ್ಗೆ ಇದು ಈ ವರ್ಷದ ಮಾತ್ರ ಅಲ್ಲ, 15 ವರ್ಷದಿಂದಾನು ಇದೇ ಕತೆನೆ ನಮ್ಗೆ. ನೋಡಿ ಸಾಕಾಯ್ತು. ಅಲ್ಲೊಂದೆಲ್ಲ ಬೋರ್ ತಗ್ಸರು ಡೆಡ್ ಆಯ್ತು. ಅದು ಹ್ಯಾಂಡ್ ಬೋರ್ ಇದ್ದಿದ್ದು 40-50 ವರ್ಷದ. ಅದು ನೀರೇ ಇಲ್ಲ. ಎಲ್ಲಿಂದ ಒತ್ಕೊಂಡ್ ಬರಕ್ ಆಯ್ತದ ಹೇಳ್ರಿ? ಈಗ ಜನ ಕೂಲಿ ಕೆಲಸ ಮಾಡೋರು, ಮನೆ ಕೆಲ್ಸಕ್ಕೆ ಹೋಗೋರು ಬಂದು ನೀರ್ ಹೊತ್ಕೊಂಡ್ ಬಂದು ಮನೇಲಿ ಇರ್ರಿ ಅಂದ್ರೆ ಯಾರು ಇರ್ತಾರೆ ಹೇಳಿ? ನಾವು ಖಾಲಿ ಮಾಡ್ತೀವಿ. 2 ಬಿಂದಿಗೆ ಕೊಡ್ತಾರೆ ನೀರ್ ಸಾಲದ. ದಿನಕ್ಕೆ 2 ಬಿಂದಿಗೆ ಅಥವಾ ವಾರಕ್ಕೆ? ಕುಡಿಯೋ ನೀರು 2 ಬಿಂದಿಗೆ ಹಿಡಿಯೋದು. ಅದು ನೀರು ಜಾಸ್ತಿ ಬಂದ್ರೆ ನಮಗೂ ಬಿಡ್ತಾರೆ. ಸಾಕಾಗಲ್ಲ. ಅದು ಮಕ್ಕ ಮರಿ ಇರುತ್ತಾವ, ಒಂದ್ ಏನೋ ಮಾಡ್ಕೊಳ್ಳುತ್ತೆ. ತೊಳೆಯಕ್ಕೆ ಎಲ್ಲಿದೆ ನೀರು? ನೀರೇ ಇಲ್ಲ. ನೀವು ಖಾಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಖಾಲಿ ಮಾಡ್ಬೇಕು. ನೀರೇ ಇಲ್ಲ. ಈ ರೋಡೇ ಅಂತಲ್ಲ, ನೀರೇ ಇಲ್ಲ. ನಾವು ಬಂದು 3 ವರ್ಷ ಆಯ್ತು, ನೀರೇ ಇಲ್ಲ. ಇದು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು, ಮಾಲೀಕರು ಹೇಳ್ತಿರುವಂತದ್ದು. ಸರಿಯಾಗಿ ನೀರು ಬರ್ತಿಲ್ಲ ಅಂತ ಅಂದ್ರೆ ಬಾಡಿಗೆಲಿ ಇರೋರು ನಾವು ಖಾಲಿ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗೆ ಬರ್ತಿದೀವಿ. ಯಾಕಂದ್ರೆ ನೀರು ಬೇರೆ ಕುಡಿಯಕ್ಕೆ 2 ಬಿಂದಿಗೆ ಕೊಡ್ತಾರೆ, ಎಲ್ಲಿಂದ ಸಾಲುತ್ತೆ ಅಂತ ಕೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.